ಇದಿಷ್ಟು ಕಂಪ್ಲೀಟ್ ಆಯಿತು. ಇಲ್ಲಿ 2 ಸೈಡು ಹಾಕ್ಕೊಂಡಿದ್ದೀನಿ. ಈಗ ನಾವಿಲ್ಲಿ ಹಾಕೋಣ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ಸ್ಟಿಚ್ ಹಾಕಿದ್ವಲ್ಲ, ನೋಡಿ ಇಲ್ಲಿ ನೋಡಿ, ಇಲ್ಲಿಂದ ತ್ರೀ ಚೈನ್ ಮತ್ತು ಅದೇ ಸ್ಪೇಸಲ್ಲಿ ಡಬಲ್ ಕ್ರೋಶೆ. ನೋಡಿ, ಹೀಗೆ ನಮಗೆ ಒಟ್ಟು ಇದು ಫುಲ್ ರೌಂಡ್ ನಮಗೆ 74 ಡಬಲ್ ಕ್ರೋಶೆ ಬರಬೇಕು. 2 ನೋಡಿ, ಈ ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ನೆಕ್ಸ್ಟ್ ನೋಡಿ, ಈ ಡಬಲ್ ಕ್ರೋಶೆ ಇದೆಲ್ಲ, ಇಲ್ಲಿ 2 ಡಬಲ್ ಕ್ರೋಶೆ. ನೆಕ್ಸ್ಟ್ ಇಲ್ಲಿ 2 ಡಬಲ್ ಕ್ರೋಶೆ. ಇಲ್ಲಿ 2 ಡಬಲ್ ಕ್ರೋಶೆ. ನೋಡಿ, ಇಲ್ಲಿ ಕಾರ್ನರ್ ಹಾಕಿದ್ದೀವಲ್ಲ, ಇಲ್ಲಿ ನಾವು ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. 2 ಚೈನಲ್ಲಿ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, ಮತ್ತು ಈ ಕಡೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು ಕಾರ್ನರಲ್ಲಿ ಮಾತ್ರ. ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ. ಇದೇ ರೀತಿ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ, ಮತ್ತೆ ಇಲ್ಲಿ 2 ಡಬಲ್ ಕ್ರೋಶೆ. ಮತ್ತೆ ಈ ಕಡೆ 2 ಡಬಲ್ ಕ್ರೋಶೆ. ಮಧ್ಯದಲ್ಲಿ ಹಾಕೊಳ್ಳೋಣ. ಮತ್ತೆ ಈ ಕಡೆ 2 ಡಬಲ್ ಕ್ರೋಶೆ. ನೋಡಿ, ಇಲ್ಲಿ ಕಾರ್ನರಲ್ಲಿ ಮಾತ್ರ ನಾವು ಆವಾಗಲೇ ಹಾಕಿದ್ವಲ್ಲ ಅದೇ ರೀತಿ ಹಾಕಬೇಕು. ಆ ಕಡೆ ಸೈಡ್ ಹಾಕಿದ್ವಲ್ಲ 2 ಡಬಲ್ ಕ್ರೋಶೆ.
ನೋಡಿ ಇಲ್ಲಿ ಕಾರ್ನರಲ್ಲಿ ಇಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ಮಧ್ಯದಲ್ಲಿ 2 ಡಬಲ್ ಕ್ರೋಶೆ, ಮತ್ತು ಈ ಕಡೆ ಇಲ್ಲಿ ಒಂದು ಡಬಲ್ ಕ್ರೋಶೆ. ಟೂ ಡಬಲ್ ಕ್ರೋಶೆ. ಇದೇ ರೀತಿ ಇಲ್ಲಿ ತನಕ ಹಾಕೊಳ್ಳಿ. ಮತ್ತು ನೋಡಿ ಇಲ್ಲಿ ತನಕ, ಮತ್ತು ಇದು ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಟೋಟಲ್ 74 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ 3 ಚೈನ್, ಈಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಫ್ರಂಟ್ ಪೋಸ್ಟ್, ನೆಕ್ಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಒಂದು ಫ್ರಂಟ್ ಪೋಸ್ಟ್, ಒಂದು ಬ್ಯಾಕ್ ಪೋಸ್ಟ್. ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ಹೀಗೆ ಒಂದು ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕೊಳ್ಳಿ, ಇದೇ ರೀತಿ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕೊಂಡೆ. ಲಾಸ್ಟಿಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡು 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಈಗ ಒಂದು ರೌಂಡು ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. 3 ಚೈನ್, ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ನೋಡಿ ಇದೇ ರೀತಿಯೇ ಇನ್ನೊಂದು ರೌಂಡ್ ಫುಲ್ ಹಾಕೊಳ್ಳಿ, ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನಾನಿಲ್ಲಿ 3 ರೌಂಡ್ ಹಾಕ್ಕೊಂಡಿದ್ದೀನಿ. ಒಂದು ಡಬಲ್ ಕ್ರೋಶೆ ರೌಂಡು, ಒಂದು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ರೌಂಡ್, 2 ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ರೌಂಡು, ಒಂದು ಡಬಲ್ ಕ್ರೋಶೆ ರೌಂಡ್. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ಫ್ರೆಂಡ್ಸ್, ನಾವೀಗ ಇಲ್ಲಿಂದ ನೋಡಿ, ಇಲ್ಲಿ ಕಾರ್ನರಿಂದ ಇಲ್ಲಿ ಬರುತ್ತೆ ನೋಡಿ, ಈ ಡಬಲ್ ಕ್ರೋಶೆಯಿಂದ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಇದ್ದೀರ, ಅಲ್ಲಿಂದ ಇಲ್ಲಿ ತನಕ 5 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ನಾವು ಸ್ಕಿಪ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿಂದ 1 2 3 4 5 ಇಲ್ಲಿ ತನಕ. ಈ ಕಡೆನೂ ಅಷ್ಟೇ, ನೋಡಿ ಈ ಕಡೆನೂ ಅಷ್ಟೇ. ನೋಡಿ ಇಲ್ಲಿಂದ ನೋಡಿ ಇಲ್ಲಿಂದ 1 2 3 4 5 ಇಲ್ಲಿ ತನಕ ನಾವು ಸ್ಕಿಪ್ ಮಾಡಬೇಕಾಗುತ್ತೆ. ಸ್ಕಿಪ್ ಮಾಡಿ ಇಲ್ಲೊಂದು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಇಲ್ಲಿಂದ 1, ನೋಡಿ ಈ ಕಾರ್ನರ್ ಇದೆಯಲ್ಲ, ಇಲ್ಲಿಂದ 1 2 3 4 5 ಈ ಕಡೆ ನಾನು ತೋರಿಸ್ತೀನಿ. ನೋಡಿ ಈಗ 1 2 3 4
4 5 ನೋಡಿ ಇಲ್ಲಿಂದ ತಗೊಳ್ಳೋಣ 5 ಇಲ್ಲಿ 3 ಚೈನ್ ಹಾಕೊಳ್ಳೋಣ ನೋಡಿ ಇಲ್ಲಿಂದ 1 2 3 4 5 3 ಚೈನ್ ಹಾಕ್ಕೊಂಡು ನೋಡಿ ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್ ಫ್ರಂಟ್ ಪೋಸ್ಟಿಗೆ ಫ್ರಂಟ್ ಪೋಸ್ಟ್ ಈ ಕೊಟ್ಟು 1 2 3 3 4 5 ನೋಡಿ 5 ಹಾಕ್ಕೊಂಡೆ 1 2 3 4 5 ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟನ್ನು 5 ಹಾಕ್ಕೊಂಡೆ. ಆಮೇಲೆ ಈಗ ನಾವಿಲ್ಲಿಂದ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಇಲ್ಲಿಂದ ಈ ಕಡೆ ತನಕ 19 ಡಬಲ್ ಕ್ರೋಶೆ ಹಾಕೋಬೇಕು. 19 ಡಬಲ್ ಕ್ರೋಶೆ 1 2 3 4 5 1 2 3 4 5 6 7 8 9 10 11 12 13 14 15 15 16 17 18 19 ನೋಡಿ 19 ಡಬಲ್ ಕ್ರೋಶೆ ಹಾಕ್ಕೊಂಡೆ. ಈಗ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ 2 3 4 5 ನೋಡಿ ಹೀಗೆ 1 2 3 4 5 ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತೆ ಈಗ ನೋಡಿ ಫ್ರೆಂಡ್ಸ್, ಈ ಕಡೆ ನಾವು ಫ್ರಂಟ್ ಪೋಸ್ಟ್ ಹಾಕಿರ್ತೀವಲ್ಲ, ಈ ಕಡೆ ಬ್ಯಾಕ್ ಪೋಸ್ಟ್ ಆಗುತ್ತೆ ಟರ್ನ್ ಮಾಡಿದಾಗ. ನೋಡಿ ಬ್ಯಾಕ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟಲ್ಲಿ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ 1 2 3 4 5 3 ಚೈನನ್ನು ನಾವು ಕೌಂಟ್ ಮಾಡ್ಕೊಳ್ತೀವಿ. ಮತ್ತು ಈಗ ಡಬಲ್ ಕ್ರೋಶೆ 19 ಡಬಲ್ ಕ್ರೋಶೆ 2 3 ಫ್ರೆಂಡ್ಸ್ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಇಷ್ಟು ಹಾಕ್ಕೊಂಡೆ. ಇಲ್ಲಿ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟಲ್ಲಿ ಬ್ಯಾಕ್ ಪೋಸ್ಟ್. ನೋಡಿ ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಇಲ್ಲಿ ಬ್ಯಾಕ್ ಪೋಸ್ಟ್ ಹಾಕೊಳ್ಳೋಣ. ನೋಡಿ ಹೀಗೆ ಮತ್ತೆ 3 ಚೈನ್ ಹಾಕಿ ಮತ್ತೆ
ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ಮತ್ತು ಈಗ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಇರೋದ್ರಲ್ಲೇ ನಾವು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಹಾಕ್ಕೊಳ್ಬೇಕು. ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಇದೇ ರೀತಿ ಹಾಕಿ ಮತ್ತೆ ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿನೇ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಈಗ 2 ರೌಂಡ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ 7 ರೌಂಡ್ ಹಾಕ್ಕೊಳ್ಳಿ. 1 2 ಇನ್ನು ಇಷ್ಟು ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇದಿಷ್ಟು ಹಾಕ್ಕೊಂಡೆ ನೋಡಿ. ನಾನು ಇಲ್ಲಿಂದ 1 2 3 4 5 6 7 ರೌಂಡ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 3 ರೌಂಡ್ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಚೈನ್ 3 ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಫ್ರಂಟ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟಲ್ಲಿ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಮತ್ತು ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಒಂದು, ಬ್ಯಾಕ್ ಪೋಸ್ಟ್. ಹೀಗೆ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ಇದೇ ರೀತಿ 3 ರೌಂಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಹಾಕ್ಕೊಂಡು ಈ ರೀತಿ 3 ರೌಂಡ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇದಿಷ್ಟನ್ನು ಹಾಕ್ಕೊಂಡೆ. 3 ರೌಂಡ್ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ 1 2 3 4 5 6 7 8 9 10 ರೌಂಡ್ ಆಯಿತು. ಡಬಲ್ ಕ್ರೋಶೆ ರೌಂಡು ಒಟ್ಟು 10 ರೌಂಡ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೇನಲ್ಲ, ಇಲ್ಲಿ ನಾವಿವಾಗ ಡಬಲ್ ಕ್ರೋಶೆ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಹಾಕ್ಕೊಂಡು ಹೋಗಬೇಕು ನೋಡಿ. ಇಲ್ಲಿಂದ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ, 1 2 3 4 5 6 ಇದಕ್ಕೆ ನಾನು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ ಇದಲ್ಲ, ಇಲ್ಲಿಂದ 1 2 3 4 5 6 ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ ನಾವು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಹಾಕ್ಕೊಂಡು ಹೋಗಬೇಕು ನೋಡಿ. 1 2 3 4 5 6 ನಾವು ಇದಿಷ್ಟೇ ಹಾಕ್ಕೊಂಡು ಹೋಗ್ಬೇಕು. ಇವಾಗ ಈ ಕಡೆನೂ ಹಾಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ. ಇಲ್ಲಿಂದ 6ಗೆ ನೋಡಿ, ಇಲ್ಲಿ ನಾವು ಬಿಟ್ಟರೆ 1 2 3 4 5 6 ನಾವಿಷ್ಟು ಇವಾಗ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. 1 2 3 ನೋಡಿ, ಇಲ್ಲಿಂದ 1 2 3 4 5 6
ನೋಡಿ ಇಲ್ಲಿಂದ ಹಾಕೊಂಡು ಹೋಗೋಣ. ನಮಗಿಲ್ಲಿ ನೋಡಿ ಮಧ್ಯದಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 1 2 3 4 5 6 ಇದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ, ಇದು 6 ಇದೆ ಮಧ್ಯದಲ್ಲಿ. ನೋಡಿ ಈಗ ಮತ್ತೆ ನಾವು ರೀಚೈನ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಮತ್ತು ಫ್ರಂಟ್ ಪೋಸ್ಟ್. ಮತ್ತು 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, 3 4 5 5 ನೋಡಿ 3 ಚೈನ್ ಹಾಕಿದ್ವಲ್ಲ, ಫ್ರಂಟ್ ಪೋಸ್ಟ್ ಹಾಕೊಳ್ಳೋಣ ಮತ್ತು 3 ಚೈನ್ ಟರ್ನ್. ನೋಡಿ ಮತ್ತೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಇದೇ ರೀತಿ ಹಾಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಮತ್ತೆ ನೋಡಿ 3 ಚೈನ್ ಹಾಕಿದ್ವಲ್ಲ, ಫ್ರಂಟ್ ಪೋಸ್ಟ್ ಮತ್ತೆ 3 ಚೈನ್ ಹಾಕಿ ಮತ್ತೆ ಟರ್ನ್ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ಒನ್ 2 3 4 5 6 ನೋಡಿ, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಇದೇ ರೀತಿಯೇ ಹಾಕ್ಕೊಂಡು ಹೋಗಿ ಫ್ರೆಂಡ್ಸ್. ನಾನು ಹಾಕಿ ತೋರಿಸ್ತೀನಿ. ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡೆ. ನೋಡಿ ನನಗೆ ಇಲ್ಲಿಂದ ನೋಡಿ 10 ಇಂಚಸ್ ಇದೆ, ಸೆಂಟಿಮೀಟ್ರು 25 ಸೆಂಟಿಮೀಟ್ರ್. ನಾನಿಲ್ಲಿ 30 ರೌಂಡ್ ಹಾಕ್ಕೊಂಡಿದ್ದೀನಿ ಈ ರೀತಿ ಫ್ರೆಂಡ್ಸ್. ಈ ಕಡೆನೂ ಇದೇ ರೀತಿ ಹಾಕ್ಕೊಳ್ಬೇಕು. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಒಂಚೂರು ದಾರ ಇಟ್ಕೊಳ್ಳೋಣ ಬಟನ್ ಹಾಕಲಿಕ್ಕೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಈ ಕಡೆ ಹಾಕ್ಕೊಳ್ಬೇಕು. ಈ ಕಡೆಯಿಂದ ಹಾಕೊಳ್ಳೋಣ. 6 ಫಸ್ಟಿಗೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ,
ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ಬ್ಯಾಕ್ ಪೋಸ್ಟ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ನಾವು ಆ ಕಡೆ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದೇ ರೀತಿನೇ ಹಾಕ್ಕೊಳ್ಳೋದು. ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಬ್ಯಾಕ್ ಪೋಸ್ಟಲ್ಲಿ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟ್. ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ಈ 3 ಚೈನ್ ಹಾಕಿದ್ವಲ್ಲ ನೋಡಿ, ಇಲ್ಲಿ 3 ಚೈನು ಇದ್ರ ಮೇಲೂ ಹಾಕ್ಕೋಬೇಕು. ಇದು ಬ್ಯಾಕ್ ಪೋಸ್ಟ್. ಇಲ್ಲಿ ಫ್ರಂಟ್ ಪೋಸ್ಟ್ ಹಾಕಿದ್ವಲ್ಲ, ಈಗ ಬ್ಯಾಕ್ ಪೋಸ್ಟ್ ಹಾಕೊಳ್ಳೋಣ. ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋದು. ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ಫ್ರಂಟ್ ಪೋಸ್ಟ್ ಆದಮೇಲೆ ಮತ್ತೆ ಬ್ಯಾಕ್ ಪೋಸ್ಟ್. ನೋಡಿ ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಂಡೋಗಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಇಲ್ಲಿ ಬಟನ್ ಹಾಕೋದನ್ನು ತೋರಿಸ್ತೀನಿ. ನೋಡಿ, ನಾನು ಸೂಜಿ ಹಾಕ್ಕೊಂಡಿದ್ದೀನಿ ಈ ದಾರಕ್ಕೆ. ನೆಕ್ಸ್ಟ್ ನೋಡಿ, ನಾನು ಈ ರೀತಿ ಬಟನ್ ತಗೊಂಡಿದ್ದೀನಿ. ಈ ರೀತಿ ಒಳಗಡೆ ಹಾಕೊಳ್ಳೋಣ. ಹೀಗೆ
ಬರುತ್ತೆ ಫ್ರೆಂಡ್ಸ್. ಈ ಕಡೆನೂ ಇದೇ ರೀತಿ ಬಟನ್ ಹಾಕೊಳ್ಳಿ, ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು 2 ಬಟನ್ ಹಾಕ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.